ಪ್ರೈವೇಟ್ ಕಾಲೇಜ್ಗಳಲ್ಲಿ 1 ರೌಂಡ್ ಆಫ್ ಇಂಟರ್ನಲ್ಸ್ ಮುಗ್ದೋಗಿದೆ. ಬಡ ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಇವತ್ತು ಕ್ಲಾಸಸ್ ನಡೀತಾ ಇಲ್ಲ. ಸರ್ಕಾರ ಮಿನಿಮಮ್ ಕನ್ಸರ್ನ್ ಕೂಡ ತೋರಿಸಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಈ ಗೆಸ್ಟ್ ಫ್ಯಾಕಲ್ಟೀಸ್ ಪ್ರಾಬ್ಲಮ್ ಇತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಗೆಸ್ಟ್ ಫ್ಯಾಕಲ್ಟೀಸ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆ. ಬಲಿಪಶುಗಳಾಗ್ತಾ ಇರೋದು ನಾವು ವಿದ್ಯಾರ್ಥಿಗಳು. ಬಂದು ಗೋಡೆ ನೋಡ್ಕೊಂಡು ವಾಪಸ್ ಹೋಗೋ ಆಗಿ 1 ತಿಂಗಳು ಇದೇ ಕತೆ ನಡೆದಿದೆ. ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಕಾಲೇಜಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ತಪ್ಪು ಮಾಡ್ಬಿಟ್ವಿ. ಸಾಲ ಸೂಲ ಮಾಡಿ ಪ್ರೈವೇಟ್ಗೆ ಹಾಕ್ಬೇಕಿತ್ತು. ಎಲ್ಲಾ ಶ್ರೀಮಂತರ ಪರ ಆಗಿರುತ್ತೆ ಹೊತ್ತು ಯಾವತ್ತೂ ಕೂಡ ಬಡವರ ಪರ ಪಾಲಿಸಿ ಇವ್ರು ತರ್ತಾ ಇಲ್ಲ. ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆ ಮಾಡಲಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಎಐಡಿಎಸ್ಒ ಸಂಘಟನೆ ಇವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಬೃಹತ್ ಪ್ರತಿಭಟನೆಯನ್ನು ಮಾಡಿರುವಂತದ್ದು. ಪ್ರತಿಭಟನೆ ನಂತರದಲ್ಲಿ ನನ್ನೊಂದಿಗೆ ಈಗ ಎಐಡಿಎಸ್ಒ ಸಂಘಟನೆಯ ಸದಸ್ಯರಿದ್ದಾರೆ ಹಾಗೂ ಬೆಂಗಳೂರು ನಗರದ ಅಧ್ಯಕ್ಷರಾಗಿರುವಂತಹ ಅಪೂರ್ವ ಅವರಿದ್ದಾರೆ. ಬನ್ನಿ, ನಾನು ನೇರವಾಗಿ ಅವ್ರನ್ನೇ ಮಾತಾಡಿಸುವಂತಹ ಪ್ರಯತ್ನವನ್ನ ಮಾಡ್ತೀನಿ. ಏನೀಗ ಅತಿಥಿ ಉಪನ್ಯಾಸಕರ ಆಯ್ಕೆ ಪ್ರಕ್ರಿಯೆಯೇ ಆಗ್ಲಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಇವತ್ತು ಬೃಹತ್ ಪ್ರತಿಭಟನೆ ಮಾಡಿದ್ರಿ. ಬೆಂಗಳೂರು ನಗರದ ಅಧ್ಯಕ್ಷರಿದ್ದೀರಿ, ನೀವು ಏನ್ ಹೇಳ್ತೀರಿ? ಇದು ಗೊತ್ತಿಲ್ಲದೆ ಇರೋ ವಿಷಯ ಅಂತೂ ಖಂಡಿತ ಅಲ್ಲ ಸರ್. ಸರ್ಕಾರಕ್ಕೆ ಗೊತ್ತು. ಈಗಾಗಲೇ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳು ಇಡೀ ಕರ್ನಾಟಕದಲ್ಲಿ ಶುರುವಾಗಿ 1 ತಿಂಗಳು ಕಳೆದಿದೆ. 1 ತಿಂಗಳು ಕಳೆದಿದ್ರು ಕೂಡ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಲ್ಲಿ ಲೆಕ್ಚರರ್ಸ್ ಇಲ್ಲ ಅನ್ನೋ ಒಂದೇ ಕಾರಣಕ್ಕೆ ಕ್ಲಾಸಸ್ ನಡೆದಿಲ್ಲ. ಅದೇ ಪ್ರೈವೇಟ್ ಕಾಲೇಜ್ಗಳಲ್ಲಿ 1 ರೌಂಡ್ ಆಫ್ ಇಂಟರ್ನಲ್ಸ್ ಮುಗ್ದೋಗಿದೆ. ಅವ್ರುಗಳು ನೆಕ್ಸ್ಟ್ ಎಕ್ಸಾಮ್ಸ್ ರೆಡಿ ಆಗ್ತಾ ಇದ್ದಾರೆ. ಬಟ್ ಇಲ್ಲಿಗೆ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ಗಳಿಗೆ ಬಡ ವಿದ್ಯಾರ್ಥಿಗಳು ಬರ್ತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಇವತ್ತು ಕ್ಲಾಸಸ್ ನಡೀತಾ ಇಲ್ಲ. ಈ ಪ್ರಶ್ನೆನ ನಾವು ಸರ್ಕಾರ ಕೇಳಿದ್ರೆ ಸರ್ಕಾರ UGC ರೆಗ್ಯುಲೇಷನ್ ಬಗ್ಗೆ ಮಾತಾಡುತ್ತೆ. ಯುಜಿಸಿಯಲ್ಲಿ 100 ರೆಗ್ಯುಲೇಷನ್ಸ್ ಬರಲಿ, ಅದು ಸೆಂಟ್ರಲ್ ಗವರ್ಮೆಂಟ್, ಸ್ಟೇಟ್ ಗವರ್ಮೆಂಟ್ ಅದ್ರದೇ ಆದ ಆಟೋನಮಿ ಇದೆ, ಅದು ಡಿಸೈಡ್ ಮಾಡಬಹುದು ನಮ್ಮ ರಾಜ್ಯಕ್ಕೆ ಯಾವ ತರದ ಪಾಲಿಸಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ. ಮತ್ತೆ ಇದ್ರ ಬಗ್ಗೆ ಮುಂಚಿತವಾಗ್ಲೇ ಅವರು ತಯಾರಿ ಮಾಡ್ಕೊಂಡಿರ್ಬೇಕು. ಪದವಿ ಕಾಲೇಜ್ಗಳ ಅಡ್ಮಿಷನ್ಸ್ ಆಗ್ತಾ ಇದೆ ಅಂದ್ರೆ ಕ್ಲಾಸಸ್ ಶುರು ಆಗುತ್ತೆ ಅಂತ, ಕ್ಲಾಸಸ್ ಶುರು ಆಗುತ್ತೆ ಅಂದ್ರೆ ಲೆಕ್ಚರರ್ಸ್ ಬೇಕು ಅಂತ ಇದು ಗೊತ್ತಿದ್ದು ಕೂಡ ಸರ್ಕಾರ ಮಿನಿಮಮ್ ಕನ್ಸರ್ನ್ ಕೂಡ ತೋರಿಸಲ್ಲ. ಇದು ಈ ವರ್ಷ ಮಾತ್ರ ನಡೆದಿದೆ ಅಂತ ಅಲ್ಲ. ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ್ಲೂ ಈ ಗೆಸ್ಟ್ ಫ್ಯಾಕಲ್ಟೀಸ್ ಪ್ರಾಬ್ಲಮ್ ಇತ್ತು. ಇವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಾಗ್ಲೂ ಗೆಸ್ಟ್ ಫ್ಯಾಕಲ್ಟೀಸ್ ಪ್ರಾಬ್ಲಮ್ ಕಂಟಿನ್ಯೂ ಆಗ್ತಾ ಇದೆ. ಇನ್ನೊಂದ್ ಕಡೆ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ, ಸ್ಟೇ ಅಲ್ಲಿ ಇದೆ ಅಂತ ಹೇಳಿ ಅದು ಕೂಡ ಒಂದ್ ವಿಷಯ ನಮ್ಗೆ ಗಮನಕ್ಕೆ ತರ್ತಾರೆ. ಬಟ್ ಈ UGC ರೆಗ್ಯುಲೇಷನ್ಸ್ ಆಗ್ಲಿ ಅಥವಾ ಕೋರ್ಟ್ ಪ್ರೊಸೀಡಿಂಗ್ಸ್ ಆಗ್ಲಿ ಯಾವ್ದ್ರದೇ ತಗೊಂಡ್ರು ಬಲಿಪಶುಗಳಾಗ್ತಾ ಇರೋದು ನಾವು ವಿದ್ಯಾರ್ಥಿಗಳು. ನಾವುಗಳು ಪ್ರತಿದಿನ ಮನೆ ಮಠ ಬಿಟ್ಟು ಎಷ್ಟೋ ಕಿಲೋಮೀಟರ್ ದೂರದಿಂದ ಗೌರ್ಮೆಂಟ್ ಕಾಲೇಜನ್ನು ಹುಡ್ಕೊಂಡ್ ಬರ್ತೀವಿ. ಇಲ್ಲಿ ಬೆಂಗಳೂರಿನಲ್ಲಿ RC ಕಾಲೇಜ್ ತಗೊಂಡ್ರೆ, ಗವರ್ಮೆಂಟ್ ಆರ್ಟ್ಸ್ ತಗೊಂಡ್ರೆ, ಪೀಣ್ಯ ಡಿಗ್ರಿ ತಗೊಂಡ್ರೆ, ವಿಜಯನಗರ GFGC ತಗೊಂಡ್ರೆ ಇಲ್ಲಿ ಎಲ್ಲಾ ಬರೋರು ಬರೀ 1-2-3 ಕಿಲೋಮೀಟರ್ ದೂರದಿಂದ ಬರೋರಲ್ಲ. 16, 18, 24 ಕಿಲೋಮೀಟರ್ ದೂರದಿಂದ ಬೆಳಗ್ಗೆಯಿಂದ ಎದ್ದು ರೆಡಿಯಾಗಿ ಬರ್ತೀವಿ. ನಾವು ಬಂದು ಗೋಡೆ ನೋಡ್ಕೊಂಡು ವಾಪಸ್ ಹೋಗೋ ಆಗಿ 1 ತಿಂಗಳು ಇದೇ ಕತೆ ನಡೆದಿದೆ ನಮ್ದು. ಸರ್ಕಾರ ಏನು ಸೊಬ್ಬು ಹೇಳ್ತಾ ಇದೆ, ಏನ್ ಕಾರಣ ಕೊಡ್ತಾ ಇದೆ ಅನ್ನುವಂಥದ್ದು ನಾನ್ ನಿಮ್ಗೆ ಹೇಳದ್ನಲ್ಲ ಸರ್, ಈಗಾಗ್ಲೇ ಅವ್ರು ಕೊಡ್ತಾರೋ ಒಂದೇ ಕಾರಣ UGC ರೆಗ್ಯುಲೇಷನ್ಸ್ ಫಾಲೋ ಮಾಡ್ಬೇಕು. ಏನ್ ಹೇಳುತ್ತೆ UGC ರೆಗ್ಯುಲೇಷನ್? PhD ಪಾಸ್ ಮಾಡಿರೋರು, PhD ಮುಗಿಸಿರೋ, ಡಾಕ್ಟರೇಟ್ ಇರೋರು ಮಾತ್ರ ಇವತ್ತು ಗೆಸ್ಟ್ ಫ್ಯಾಕಲ್ಟೀಸ್ ಆಗ್ಬೇಕು ಅಂತ ಹೇಳ್ತಾ ಇದೆ. ಕ್ವಾಲಿಟಿ ಎಜುಕೇಶನ್ ನಮ್ಗಳಿಗೂ ಬೇಕು, ಹೌದು, ಡಾಕ್ಟರೇಟ್ ಪಡ್ಕೊಂಡವರೇ ಬರ್ಲಿ. ಆದ್ರೆ ಈ ಕ್ಷಣದಲ್ಲಿ ಇವಾಗಿರುವಂತ ಈ ವರ್ಷದ ಬ್ಯಾಚಿಗೆ ಏನು ಅರೇಂಜ್ಮೆಂಟ್, ಹೇಗೆ ಲೆಕ್ಚರರ್ಸ್ ಅನ್ನ ಅಪಾಯಿಂಟ್ ಮಾಡ್ತಾರೆ? ಈಗಾಗಲೇ ವೇಕೆಂಟ್ ಪೋಸ್ಟ್ ಗಳು ತುಂಬಾ ಇದೆ, ಪರ್ಮನೆಂಟ್ ಪೋಸ್ಟ್ ಗಳು ತುಂಬಾ ಖಾಲಿ ಇದೆ, ಅದನ್ನ ಫಿಲ್ ಮಾಡಲ್ಲ. ಗೆಸ್ಟ್ ಫ್ಯಾಕಲ್ಟೀಸ್ ಬಗ್ಗೆ ಕೂಡ ಮಾತಾಡ್ತಾ ಇವರು ಈ ಪೋಸ್ಟ್ ಗಳು ಬರ್ಬೇಕು ಅಂದ್ರೆ ಇದೊಂದು ಇಷ್ಟೆಲ್ಲ ಕ್ರೈಟೀರಿಯಾ ಕಂಪ್ಲೀಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಇದ್ರ ವಿಷಯ, ಇದ್ರ ಆಲ್ಟರ್ನೇಟ್ ಅರೇಂಜ್ಮೆಂಟ್ ಸರ್ಕಾರ ಜವಾಬ್ದಾರಿ ತಗೊಂಡು ನೇರವಾಗಿ ಅಪಾಯಿಂಟ್ಮೆಂಟ್ ಮಾಡೋ ಕಡೆ ಅವರು ಗಮನ ಹರಿಸಬೇಕು ಅನ್ನೋದು ನಮ್ಮ ಡಿಮಾಂಡ್. ಎಷ್ಟು ಜನ ಅಭ್ಯರ್ಥಿಗಳು ಇದ್ದಾರೆ ಹಾಗಾದ್ರೆ ರಾಜ್ಯದಲ್ಲಿ ಅಂತ? ಸರ್, ಈಗಾಗಲೇ ಬೇಕಾಗಿರುವಂತ ಸಂಖ್ಯೆ ಗೆಸ್ಟ್ ಫ್ಯಾಕಲ್ಟಿ ಸಂಖ್ಯೆ 25,000. ಯಾಕಂದ್ರೆ ಎಲ್ಲಾ ಗವರ್ಮೆಂಟ್ ಡಿಗ್ರಿ ಕಾಲೇಜಲ್ಲಿ more than 60% ಗೆಸ್ಟ್ ಫ್ಯಾಕಲ್ಟೀಸ್ ಇಂದಾನೇನೆ ಕಾಲೇಜ್ ನಡೆಯೋದು. ಇದೀಗಾಗಲೇ ಗೊತ್ತಿರುವಂತ ವಿಷಯ. ಯಾಕಂದ್ರೆ ಪರ್ಮನೆಂಟ್ ಪೋಸ್ಟ್ ಗಳು ಖಾಲಿ ಬಿದ್ದಿದೆ. ಇಲ್ಲಿ ಮಾತ್ರ ಅಲ್ಲ, ಸ್ಕೂಲ್ಗಳಲ್ಲೂ ಇದೆ, PU ಕಾಲೇಜ್ಗಳಲ್ಲೂ ಇದೆ ಗತಿ, ಎಂಜಿನಿಯರಿಂಗ್ ಕಾಲೇಜಸ್ ಅಲ್ಲೂ ಇದೇ ಗತಿ. ಅಂದ್ರೆ ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲಿ ಎಲ್ಲಾ ತರದ ಪ್ರಾಬ್ಲಮ್ ಗಳನ್ನ ತಂದಿಡ್ತಾ ಇದ್ದಾರೆ. ಇದು ಯಾವ ಪ್ರಮಾಣದಲ್ಲಿ ಬೆಳೀತಾ ಬಂದಿದೆ ಅಂದ್ರೆ ಇವತ್ತು ವಿದ್ಯಾರ್ಥಿಗಳು, ಅದೇ ಕಾಲೇಜಲ್ಲಿ ಓದೋ ವಿದ್ಯಾರ್ಥಿಗಳು ಹೇಳ್ತಾರೆ, ಪೋಷಕರು ಹೇಳ್ತಾರೆ, ನಾವು ತಪ್ಪು ಮಾಡ್ಬಿಟ್ವಿ, ನಮ್ಮ ಮಕ್ಕಳನ್ನ ಗೌರ್ಮೆಂಟ್ ಕಾಲೇಜಿಗೆ ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿ ತಪ್ಪು ಮಾಡ್ಬಿಟ್ವಿ, ಸಾಲ ಸೂಲ ಮಾಡಿ ಪ್ರೈವೇಟ್ಗೆ ಹಾಕ್ಬೇಕಿತ್ತು, ಹಾಕಿರೋದಕ್ಕೆ ಇವತ್ತು ಈಗೆಲ್ಲ ಕಷ್ಟ ಪಡಬೇಕಾಗಿದೆ. ಟೆಸ್ಟ್ ಗಳು ಸೆಪ್ಟೆಂಬರ್ ಮಂತ್ ಇಂದ ಶುರು ಆಗುತ್ತೆ, ಇಂಟರ್ನಲ್ಸ್ ಅಂತ ಹೇಳಿ. ಎಕ್ಸಾಮ್ಸ್ ಇನ್ 2 ತಿಂಗಳಲ್ಲಿ ಶುರು ಆಗುತ್ತೆ. ಒಂದು ಪಾಠ ನಡೆದಿಲ್ಲ ಆದ್ರೆ ಅವ್ರ ಎಕ್ಸಾಮ್ ಕೂತ್ಕೊಬೇಕು, ಆದ್ರೆ ಅವ್ರ ಇಂಟರ್ನಲ್ಸ್ ಬರಿಬೇಕು. ಬಡ ಮಕ್ಕಳು ಅನ್ನೋ ಒಂದೇ ಕಾರಣಕ್ಕೆ ಈ ನೀತಿ ಎಷ್ಟು ಸರಿ? ಎಲ್ಲಾ ಸರ್ತಿ ಎಜುಕೇಶನ್ ಪಾಲಿಸಿ, ಎಂಪ್ಲಾಯ್ಮೆಂಟ್ ಪಾಲಿಸಿ, ವಿಮೆನ್ ಸೇಫ್ಟಿ ಪಾಲಿಸಿ ಎಲ್ಲಾ ಶ್ರೀಮಂತರ ಪರ ಆಗಿರುತ್ತೆ ಹೊತ್ತು ಯಾವತ್ತೂ ಕೂಡ ಬಡವರ ಪರ ಪಾಲಿಸಿ ಇವ್ರು ತರ್ತಾ ಇಲ್ಲ. ಇದನ್ನ ನಾವು ನೇರವಾಗಿ ಸರ್ಕಾರಗಳಿಗೆ ಕೇಳ್ತಾ ಇದ್ದೀವಿ. ಹಾಗಿದ್ರೆ ಇದು ಕಾಲೇಜಿನ ವಿದ್ಯಾರ್ಥಿಗಳ ಮೇಲೆ ಎಷ್ಟು ಪರಿಣಾಮ ಬೀಳ್ತಿದೆ, ಎಷ್ಟು ಎಫೆಕ್ಟ್ ಆಗ್ತಿದೆ ಅನ್ನುವಂಥದ್ದು? ಈ ಒಂದ್ ಕಡೆ ಆಯ್ಕೆ ಪ್ರಕ್ರಿಯೆನೇ ಆಗ್ತಾ ಇಲ್ಲ, ವಿದ್ಯಾರ್ಥಿಗಳು ಎಷ್ಟು ಸಮಸ್ಯೆ ಅನುಭವಿಸಿದ್ದಾರೆ ಅಂತ?
ಎಷ್ಟು ಅಂತ ಹೆಂಗ್ ಹೇಳಿ ಸರ್ ನಾನು? ವಿದ್ಯಾರ್ಥಿಗಳು ಆಕ್ಚುಲಿ ಯಾರು ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಬರ್ತಾರೆ, ಇಲ್ಲಿ ಇರೋರ್ನ ನೀವು ಕೇಳಿ, ಗೌರ್ಮೆಂಟ್ ಡಿಗ್ರಿ ಕಾಲೇಜಿಗೆ ಬರೋ 80% ಸ್ಟೂಡೆಂಟ್ಸ್ ಪಾರ್ಟ್ ಟೈಮ್ ಜಾಬ್ ಹೋಗುವಂತವ್ರು. ಅವರು ಕೆಲಸ ಮಾಡಿ ದುಡ್ಡನ್ನ ಸಂಪಾದಿಸಿ ಮಿನಿಮಮ್ ಅಡ್ಮಿಷನ್ ರೆಡಿ ಮಾಡಿ ಬರ್ತಾ ಇದಾರೆ ಅವ್ರ ಕಾಲೇಜಿಗೆ. ಅಂತ ಮಕ್ಳ ಮೇಲೆ ಅನ್ಯಾಯ ನಡೀತಾ ಇದೆ. ಯಾಕೆ? ಅವ್ರು ಕಲಿಬೇಕು, ದೊಡ್ಡ ಆಫೀಸರ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅದಕ್ಕೆ ಅನ್ಯಾಯ ಆಗ್ತಾ ಇದೆ. ಎಷ್ಟೊಂದ್ ಜನ ನಾ ಹೇಳ್ದಂಗೆ ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದಾರೆ, ಅವರ್ಗಳ ಗಟ್ಲೆ ಬಸ್ ಅಲ್ಲಿ ರಶ್ ಇದ್ರು ನಿಂತ್ಕೊಂಡ್ ಬರ್ತಾ ಇದಾರೆ ಕ್ಲಾಸ್ ಕೇಳೋದಕ್ಕೆ, ಬಟ್ ಕ್ಲಾಸಸ್ ನಡೀತಾ ಇಲ್ಲ. ಇವಾಗ ನಾವ್ ಇನ್ಯಾರನ್ನಾದ್ರೂ ಕೇಳಿದ್ರೆ ನಾವ್ ಏನು ಮಾಡಕ್ಕಾಗಲ್ಲ, ಸರ್ಕಾರ ಅಪಾಯಿಂಟ್ ಮಾಡೋವರೆಗೂ ಕಾಯ್ಬೇಕು ಅಂತ ಅವ್ರು ಹೇಳ್ತಾರೆ. ಇಡೀ ದಿನದಲ್ಲಿ ಒಂದೇ ಒಂದು ಕ್ಲಾಸ್ ನಡೆದ್ರೆ ಅದೇ ಹೆಚ್ಚು ಸರ್, ಇದು ಪರಿಸ್ಥಿತಿ. ಸೊ ಸ್ಟೂಡೆಂಟ್ಸ್ ಅಂತೂ ಪರದಾಡ್ತಾ ಇದಾರೆ ಕ್ಲಾಸಸ್ ಇಲ್ದಲೆ. ಕೊನೆಯದಾಗಿ ಸರ್ಕಾರಕ್ಕೆ ನೀವು ಏನ್ ಹೇಳಿಕ್ ಬಯಸ್ತೀರಿ ಈ ಮೂಲಕ? ಇಮಿಡಿಯೇಟ್ ಆಗಿ ಲೆಕ್ಚರರ್ಸ್ ಅಪಾಯಿಂಟ್ ಮಾಡಬೇಕು, ಇದು ನಮ್ಮ ಇಂಪಾರ್ಟೆಂಟ್ ಡಿಮಾಂಡ್. ಇದನ್ನ ನೀವು ಇಮಿಡಿಯೇಟ್ಲಿ ಈಡೇರಿಸಬೇಕು ಅಂತ ಇಡೀ ರಾಜ್ಯದಲ್ಲಿರುವಂತ ಎಲ್ಲಾ ಪದವಿ ವಿದ್ಯಾರ್ಥಿಗಳ ಪರವಾಗಿ AIDSO ಇದನ್ನ ಘೋಷಿಸ್ತಾ ಇದೆ. ಇಮಿಡಿಯೇಟ್ ಆಗಿ ಗೆಸ್ಟ್ ಫ್ಯಾಕಲ್ಟೀಸ್ ಅಪಾಯಿಂಟ್ಮೆಂಟ್ ಆಗ್ಬೇಕು. ಇವತ್ತು ಬೃಹತ್ ಮಟ್ಟದಲ್ಲಿ ಫ್ರೀಡಂ ಪಾರ್ಕ್ ಅಲ್ಲಿ ಪ್ರತಿಭಟನೆಯನ್ನು ಮಾಡಿದ್ರಿ, ಸರ್ಕಾರದ ಗಮನವನ್ನು ಸೆಳೆದಿದ್ರಿ. ಏನೀಗ ಅತಿಥಿ ಉಪನ್ಯಾಸಕರು ಅಭ್ಯರ್ಥಿಗಳಿದ್ದಾರೆ, ಅವ್ರಿಗೆ ನೀವ್ ಏನ್ ಹೇಳಿ ಬಯಸ್ತೀರಿ? ಅವ್ರಿಗೆ ನಾವೇನ್ ಹೇಳಕ್ ಆಗುತ್ತೆ ಸರ್? ಅವ್ರ ಜಾಬ್ಗೋಸ್ಕರ ಅವರೇ ಫೈಟ್ ಮಾಡ್ತಾ ಇದಾರೆ, ಅವ್ರ ನ್ಯಾಯಕ್ಕೋಸ್ಕರ ಅವರೇ ಹೋರಾಟ ಕಟ್ತಾ ಇದಾರೆ, ಅವರೇ ಯುನೈಟ್ ಆಗ್ತಾ ಇದಾರೆ. ಅವ್ರಗಳಿಗೆ ನಾವು ನಿಮ್ ಹೋರಾಟ ಕಂಟಿನ್ಯೂ ಮಾಡಿ, AIDSO ನಿಮ್ ಜೊತೆಗಿದೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀವಿ. ಇದಿಷ್ಟು ಅಪೂರ್ವ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್, ಕರ್ನಾಟಕ ಟಿವಿ, ಬೆಂಗಳೂರು. ಕರಿಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ 1 ಸ್ಪ್ರಿಂಕ್ಲರ್ ಪೈಪ್. ನಾನು 86 kg ಇದ್ದವಳು 71 kg ಬಂದಿದ್ದೀನಿ. ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರಾ ಅಂದ್ರೆ ಜಿನ್ನಿ. 126 kg ವೇಟ್ ಇದೆ. ನಾವು ಈಗ 114 kg ಲೆಕ್ಕ ಬಂದಿದ್ದೀವಿ. ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ. 84ರಿಂದ 50 kg ಬಂದೆ, ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ. ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್. ಬೆಂಗಳೂರಿನ ಸಮಗ್ರ ಸುದ್ದಿಗಾಗಿ ನೋಡಿ ಕರ್ನಾಟಕ ಟಿವಿ ಬೆಂಗಳೂರು.